ಅರಸೀಕೆರೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಮ್ಮ ರೈತರಿಗೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದರೆ ನಮ್ಮ ರೈತರದ ಬೆಳಗುಂಬ MSS ಇಂದ 30 MU ಬೇಕು ಅಂತ ಹೇಳಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬೆಳಗುಂಬ MSS ಇಂದ ರಾಮಸಾಗರ MSS ಇಂದ ಇಷ್ಟು MU ಬೇಕು ಅಂತ ಹೇಳಿ ರಿಕ್ವೈರ್ಮೆಂಟ್ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಅಲ್ಲಿರೋದು ನಮ್ಮಲ್ಲಿ 50 MU ಇರೋದಷ್ಟೇ. 50 MU ಇಲ್ಲಿ 30 MU ಅವ್ರಿಗೆ ಕೊಟ್ಟರೆ ನಮ್ಮ ಅರ್ಧ ಭಾಗ ಅರಸೀಕೆರೆ ಅರ್ಧ ಭಾಗ ರೈತರಿಗೆ ಕರೆಂಟ್ ಇಲ್ದಂಗೆ ಆಗುತ್ತೆ. ಆಮೇಲೆ ಕತ್ತಲಿರ್ಬೇಕಾಗುತ್ತೆ ರೈತರು. ಅದರಿಂದ ಮುಂಜಾಗ್ರತವಾಗಿ ನಾವು ಇದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮಲ್ಲಿರೋಂಥ ಕರೆಂಟ್ ಹೆಚ್ಚುವರಿ ಇದ್ರೆ ಕೊಡ್ಬೋದಿತ್ತು. ಅವ್ರು ಕೇಳಿದ್ರು 5 MU ಕೇಳಿದ್ರು ಸರ್ ಅವರು. ಈಗ ಅವ್ರು ಕೇಳಿದ್ರೆ 30 MU ಕೇಳ್ತಾ ಇದ್ದಾರೆ. ಅಲ್ಲಿ ಇರೋದೇ ನಮ್ಮಲ್ಲಿ 50 ಇರೋದು. 50ಲಿ 30 ಕೊಟ್ಟು ನಮ್ಗೆ ಇರೋದು 20 ಉಳಿತಿದೆ ಅಷ್ಟೇ, 20 ಉಳಿತಿದೆ. ಆದ್ರಿಂದ ಅದು ಮುನ್ನೆಚ್ಚರಿಕೆಯಿಂದ ನಾವೇ ಮಾಡ್ತಿದ್ವಿ. KPTC ಅವ್ರಿಗಾಗಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮಲ್ಲಿ ಇರೋ ಕರೆಂಟ್ನ ನಮ್ಮ ರೈತರಿಗೆ ಸಾಕಾಗ್ತಾ ಇಲ್ಲ, ನಮಗೆ ಕೊಡೋಕ್ಕಾಗಲ್ಲ. ರೈತರುಗಳು ಮತ್ತು ಬೋರ್ವೆಲ್ ಆನ್ ಮಾಡ್ಲಿಕ್ಕಾಗಲ್ಲ, ಕರೆಂಟಿಂದ ಅಭಾವ ತುಂಬ ಬರುತ್ತೆ. ಆದ್ರಿಂದ ನಾವು ಕರೆಂಟ್ನ ಯಾವುದೇ ಕಾರಣಕ್ಕೂ 30 MU ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಹೇಳಿ ನಮ್ಮ ರೈತ ಸಂಘಟನೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾರ ಕಾರ್ಯರೂಪಕ್ಕೆ ಬಂತು ಅಂತಂದರೆ ಅರಸೀಕೆರೆ ಬಂದ್ ಕರೆ ಕರಿತೀವಿ. ನಾವು 553 ಹಳ್ಳಿ ಇದ್ದರೆ 533 ಹಳ್ಳಿಗೂ ಮನವಿ ಸಲ್ಲಿಸಿ ಎಲ್ಲ 553 ಹಳ್ಳಿ ಜನಗಳನ್ನ ಸೇರಿಸಿಕೊಂಡು ಉಗ್ರವಾದ ಹೋರಾಟವನ್ನು ಕರೆಂಟಿಗೋಸ್ಕರ ರೈತರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ನಮಗೆ ರೈತರಿಗೆ ಏನು ಅನ್ಯಾಯ ಆಗ್ತೈತೆ ಆ ಅನ್ಯಾಯನ ತಡೆಗಟ್ಟಬೇಕು ಅಂತ ಹೇಳಿ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ. ಇಂಧನ ಖಾತೆ ಸಚಿವರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಕೃಷ್ಣೇಗೌಡರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾಳೆ ಮುಂಚೆ ಏನಾರ ಇದು ಕರೆಂಟ್ ಹೆಚ್ಚುವರಿ ಅವ್ರೇನೋ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾದ್ರು ತಗೊಂಡ್ರು ಅಂತಂದ್ರೆ ನಮಗೆ ಸಿಕ್ಕಾಪಟ್ಟೆ ರೈತರಿಗೆ ಅನ್ಯಾಯ ಆಗ್ತಿದೆ. ಆದ್ರಿಂದ ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಎಲ್ಲ ಅರಸೀಕೆರೆ ತಾಲೂಕು ರೈತ ಬಾಂಧವರು ಯಾರು ಎಲ್ಲಿದ್ದಾರೆ ಎಲ್ಲರೂ ರೈತ ಬಾಂಧವರು ಸಹ ನಮಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸೋಲಾರಿಂದ ಕೊಡ್ತಾ ಟೋಟಲಿ ಪವರ್ ಎಲ್ಲ ಉಪಯೋಗ ಆಗ್ತಿದೆಯಲ್ಲ ಸೋಲಾರ್ ಮತ್ತೆ ಅದರಿಂದ ಈಗ ನಮ್ಮ ಟೂಗವಾಡಿ ರಿಸೀವರ್ ಸ್ಟೇಷನ್ಗೆ ಮೆಗಾವಾಟ್ ವಿದ್ಯುತ್ ಬರ್ತಾ ಇದೆ. 5 ಮೆಗಾವಾಟ್ ನಮ್ಮಲ್ಲಿ ಇಲ್ಲಿ ಬೆಳಗುಂಬ ಅದರಲ್ಲಿ ನಾವು 30 ರೈಲ್ವೆಗೆ ಕೊಟ್ಟರೆ 20ರಲ್ಲಿ ಹೇಗೆ ರೈತರಿಗೆ ಅದರಿಂದ ಯಾವುದೇ ರೀತಿ ಅನಾನುಕೂಲ ಆಗದೆ ಇರೋ ರೀತಿ ನೀವು ನಮಗೆ ಇದು ಮಾಡಬೇಕು ಅಂತ ಹೇಳಿ ಗೀಜಳಿಂದ ಮಾಡ್ಕೊಡಿಕ್ಕೆ ಕೇಳ್ತಾ ಇದ್ದೀರಾ? ಗೀಜಳಿಂದ ಸಪ್ರೇಟ್ ಕೊಡಿ ಅವ್ರಿಗೆ. ಗೀಜಳಿಂದ ಕೊಡಿ, ಇಲ್ಲ ಎಲ್ಲ ತೊಂದರೆ ಆಗದಿರೋ ರೀತಿ ಜಾಸ್ತಿ ಇದೆ ಅಲ್ಲಿಂದ ಕೊಡಿ.